ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ನಾನೊಂದು ರಿಂಗ್ ಬೀಡ್ನ ಬಳಸಿ ಮಾಡುವಂತಹ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಸಿಂಗಲ್ ಸ್ಟೆಪ್ ಡಿಸೈನ್ದು. ಸೊ ಇದಕ್ಕೆ ಫಸ್ಟಿಗೆ 6 ಎಳೆ ದಾರನ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತೆ 10 ನಂಬರ್ ನೀಡಲ್ನ ತಗೊಂಡಿದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಅದಾದ್ಮೇಲೆ ಈಗ ಬಟ್ಟೆಗೆ ನಾನು 2 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ದಾರಾನ ಮೇಲೆ ಕೇಳ್ಕೊಂಡು ಈ ರೀತಿ ರಿಂಗ್ ಬೀಡ್ ಒಳಗೆ ರೌಂಡ್ ಬೀಡ್ನ ಹಾಕೊಂಡು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಕೊಂಡು ಫಸ್ಟ್ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂತಂದ್ರೆ ನಮಗೆ ಕುಚ್ಚು ಮಾಡುವಾಗ ಕ್ರೋಶ ಹಾಕೊಳ್ಳುವಾಗ ರಿಂಕಲ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಬೀಡ್ನ ಫ್ಲಿಪ್ ಮಾಡ್ಕೊಳ್ಬೇಕು. ಫ್ರಂಟ್ ಸೈಡಿಂದ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೇಕು. ಸೂಜಿನ ಹಾಕಿ ದಾರ ಅಂತ 2 ಸೇರಿ 1 ಮಾಡೋದು. ಈ ರೀತಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಇದು ಫ್ಲಿಪ್ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ, ಇಲ್ಲಾಂದ್ರೆ ರಾಂಗ್ ಆಗ್ಬಿಡುತ್ತೆ ಡಿಸೈನು. ಈ ರೀತಿ 4 ಸಿಂಗಲ್ ಕ್ರೋಶ ಆದ್ಮೇಲೆ ದಾರಾನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ರೌಂಡ್ ಬೀಡ್ನ ಹಾಕೊಳ್ತಾ ಇದ್ದೀನಿ. ಇದು ಬಂದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇದಂದ್ರೆ ಸಿಂಗಲ್ ಒಂದು ಬೀಡ್ನ ಹಾಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೇನೆ. ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಕಂಟಿನ್ಯೂ ಮಾಡಿಕೊಂಡು ಫಸ್ಟ್ 4 ಸಿಂಗಲ್ ಕ್ರೋಶ, ಅದಾದ್ಮೇಲೆ ಒಂದು ಸ್ಮಾಲ್ ಬೀಡ್, ಮತ್ತೆ 4 ಸಿಂಗಲ್ ಕ್ರೋಶ ಮಾಡ್ಕೊಳ್ತೇನೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನಾವು 3 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲೋಗಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ಬಟ್ಟೆಗೆ. ಈ ರೀತಿ ಎಲ್ಲಿತ್ತೋ ಲಾಕ್ ಅದ್ರ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಂಡು ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕಂದ್ರೆ ಫ್ರಂಟ್ ಸೈಡ್ಗೆ ಇಟ್ಕೊಂಡು ಬೀಡ್ನ ಫ್ಲಿಪ್ ಮಾಡ್ಕೊಳ್ಬೇಕು ಮೇಲೆ ಬರೋ ರೀತಿ. ಈ ರೀತಿ ಫ್ಲಿಪ್ ಮಾಡ್ಕೊಂಡು ಪೂರ್ತಿ ಕೆಳಗಡೆ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ಬೇಕು. ನಾವಿಲ್ಲಿ ಕೆಳಗಡೆ ಬೀಡ್ ಹಾಕ್ತಿಲ್ಲ, ಕೆಳಗಡೆ ಬಂದು ನಾವು ಕುಚ್ಚು ಕಟ್ಕೊಳ್ತೀವಿ. ಹಾಗಾಗಿ ಕಂಟಿನ್ಯೂಸ್ ಆಗಿ 9 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಫಸ್ಟ್ ನಾವು ಲಾಕ್ ಮಾಡ್ಕೊಂಡಿದೀವಲ್ಲ ಅದ್ರ ಮೇಲೆನೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಕಾಣಿಸುತ್ತೆ. ಮೇಲೆ ಒಂದು ಬೀಡ್ ಬರುತ್ತೆ, ಕೆಳಗಡೆ ಕುಚ್ಚು ಕಟ್ಟೋದು. ಇದಾದ್ಮೇಲೆ ಇಲ್ಲಿಂದ ಈಗ ನಾನು 3 ಚೈನ್ ಹಾಕೊಳ್ತೇನೆ. 3 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ನೀವು ಇಲ್ಲಿ ಲಾಕ್ ಮಾಡ್ಕೊಳ್ಳುವಾಗ ಒಂದ್ಸಲ ಮಾಡ್ಕೊಂಡ್ರು ನಡೆಯುತ್ತೆ, ಅಥವಾ 2 ಟೈಮ್ಸ್ ಮಾಡ್ಕೊಂಡ್ರು ನಡೆಯುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಮಾಡ್ಕೊಂಡಿರ್ತೀರೋ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ನಾನು ಇಲ್ಲಿ ರಿಂಗ್ ಬೀಡ್ ಒಳಗಡೆ ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ನೀವು ಬೀಡ್ ಬಂದು ಈ ಸೈಜ್ ತಗೊಂಡ್ರೆ ನಿಮ್ಗೆ ಕುಚ್ಚು ಕಟ್ಲಿಕ್ಕೆ ಸರಿ ಹೋಗುತ್ತೆ. ಕರೆಕ್ಟ್ ಸೈಜ್ಗೆ ದೊಡ್ಡ ಬೀಡ್ ನ ತಗೊಂಡ್ರೆ ನಮ್ಗೆ ಕ್ರೋಶ ಹಾಕ್ಲಿಕ್ಕೂ ಆಗಲ್ಲ, ಟೈಟ್ ಆಗುತ್ತೆ. ಮತ್ತೆ ಬೀಡ್ ಹಾಕದ್ಮೇಲೆ ಕುಚ್ಚು ಕಟ್ಲಿಕ್ಕೆ ಕೂಡ ನಮ್ಗಲ್ಲಿ ಸ್ಪೇಸ್ ಸಾಕೋಗೋದಿಲ್ಲ. ಈ ರೀತಿ ಇದ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಂಡು ಬಟ್ಟೆನ ತಿರುಗಿಸಿ ಬೀಡ್ನ ಫ್ಲಿಪ್ ಮಾಡ್ಕೊಳ್ತಾ ಇದೀನಿ. ಫ್ಲಿಪ್ ಮಾಡ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶನ ಹಾಕೊಂಡು ಹೋಗೋದು. ನಾನೀಗ ಸೆಕೆಂಡ್ ಟೈಮ್ ಮಾಡುವಾಗ ಅಲ್ಲಿ ಬೀಡ್ನ ಹಾಕೊಳ್ತಾ ಇಲ್ಲ, ನೀವು ಬೇಕಿದ್ರೆ ಹಾಕೊಳ್ಬೋದು. ನಾನು ಕಂಟಿನ್ಯೂಸ್ ಆಗಿ 9 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಬಟ್ಟೆಗೆ ಲಾಕ್ ಆದ್ಮೇಲೆ 3 ಟೈಮ್ಸ್ ಚೈನ್ ಹಾಕೊಳ್ಬೇಕು. ಈ ರೀತಿ 3 ಟೈಮ್ಸ್ ಚೈನ್ ಹಾಕೊಂಡು ನೆಕ್ಸ್ಟ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕಾದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದು ಮಾಡ್ಕೊಂಡು ಬಟ್ಟೆನ ತಿರುಗಿಸ್ಕೊಂಡು ಆ ಬೀಡ್ ಏನಿರುತ್ತೆ ಅಂದ್ರೆ ರಿಂಗ್ ಬೀಡ್ ನ ಫ್ಲಿಪ್ ಮಾಡ್ಕೊಂಡು 3 ಚೈನ್ ಹಾಕೊಳ್ತಾ ಇದೀನಿ. 3 ಚೈನ್ ಹಾಕೊಂಡು ಮೇಲೆ ಇರೋಂತ ಕಂಬ ಮತ್ತೆ ಕೆಳಗಿರೋ ಕಂಬದ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿದಾರ ಅಂತಂದು ಲಾಕ್ ಮಾಡ್ಕೊಳ್ಬೇಕು. ಅಂದ್ರೆ ಪಿಕಾಟ್ ಡಿಸೈನ್ ಬರುತ್ತೆ. ಅಡಿಯಲ್ಲಿ ಒಂದು ಕಂಬ ಇರುತ್ತೆ, ಮೇಲೆ ಒಂದು ಕಂಬದ ಮೇಲೆ ನಾವು ಪಿಕಾಟ್ ಮಾಡ್ಬೇಕು. ಅದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು ರಿಂಗ್ ಬೀಡ್ ಒಳಗೆ ಹೋಗಿ ದಾರ ಅಂತ ಎರಡಕ್ಕೊಂದು ಮಾಡಿ 3 ಚೈನ್ ಮಾಡಿ ಆ 2 ಕಂಬಗಳ ಮಧ್ಯೆ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು 1 ಮಾಡ್ಬೇಕು. ಪಿಕಾಟ್ ಡಿಸೈನ್ ಮಾಡ್ಕೊಂಡು ಹೋಗ್ಬೇಕು. ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ 10 ಪಿಕಾಟ್ ಡಿಸೈನ್ ನಾನು ಮಾಡ್ಕೊಂಡಿದ್ದೀನಿ. 10 ಕರೆಕ್ಟ್ ಆಗಿ ಇಡ್ಸುತ್ತೆ.
ಜಾಸ್ತಿನೂ ಮಾಡಕ್ ಹೋಗ್ಬೇಡಿ, ಕಡಿಮೆನೂ ಮಾಡಕ್ ಹೋಗ್ಬೇಡಿ. 10 ಪಿಕಾಟ್ ಆದ್ಮೇಲೆ ಸೂಜಿ ಮೇಲೆ ದಾರ ತಂದು ನಾವ್ ಇಲ್ಲಿ ಲಾಕ್ ಮಾಡ್ಕೊಂಡಿದೀವಲ್ಲ ಅದೇ ಜಾಗಕ್ಕೆ ಹೋಗಿ ಸೂಜಿನ ಹಾಕಿ ದಾರನ ಎಳ್ಕೊಂಡು ಎರಡಕ್ಕೊಂದು ಕಂಬನ ಮಾಡ್ಕೊಳ್ತಾ ಇದೀನಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಮಾಡ್ಕೊಂಡಿದೀವೋ ಅದೇ ರೀತಿ ಎಂಡಿಂಗ್ ಅಲ್ಲಿ ಬರ್ಬೇಕು. ಅದಕ್ಕೋಸ್ಕರ ಈ ರೀತಿ ಒಂದು ಕಂಬನ ಮಾಡಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾ ಇದೀನಿ. ಇಷ್ಟೇ ನೋಡಿ. ಲಾಸ್ಟ್ ಅಲ್ಲಿ ಪಿಕಾಟ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಕಂಬನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಇಲ್ಲಿ ಇನ್ನೊಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಲಾಕ್ ಮಾಡ್ಕೊಂಡು ಮತ್ತೆ ದಾರಾನ ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಮತ್ತೆ ಬೀಡ್ ಲಾಕ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ತುಂಬಾ ಈಸಿ ಇದೆ, ಮತ್ತೆ ಸಿಂಗಲ್ ಸ್ಟೆಪ್ ಅಲ್ಲಿ ಮುಗ್ದೋಗ್ಬಿಡತ್ತೆ. ಸ್ವಲ್ಪ ಗ್ರ್ಯಾಂಡ್ ಆಗಿ ಕೂಡ ಬರುತ್ತೆ. ನೀವು ಬ್ರೈಡಲ್ ಸ್ಯಾರೀಸ್ ಗಳು ಕೂಡ ಈ ಡಿಸೈನ್ ನ ಟ್ರೈ ಮಾಡ್ಬೋದು. ಈಗ ಬಟ್ಟೆನ ತಿರುಗಿಸಿ ಬೀಡ್ ನ ಫ್ಲಿಪ್ ಮಾಡಿ ಸಿಂಗಲ್ ಕ್ರೋಶಗಳನ್ನ ಹಾಕೊಳ್ತಾ ಇದೀನಿ. 4 ಸಿಂಗಲ್ ಕ್ರೋಶ, 1 ಬೀಡು, ಮತ್ತೆ 4 ಸಿಂಗಲ್ ಕ್ರೋಶ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಲಾಕ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಬಟ್ಟೆನ ತಿರ್ಸ್ಕೊಂಡು ಈ ರೀತಿ ಬೀಡ್ ನ ಫ್ಲಿಪ್ ಮಾಡ್ಕೊಳ್ಳೋದು. 9 ಸಲ ಸಿಂಗಲ್ ಕ್ರೋಶನ ಫಿಲ್ ಮಾಡ್ಕೊಳ್ಳೋದು. ಬೀಡ್ ನ ಫ್ಲಿಪ್ ಮಾಡೋದು ಮಾತ್ರ ನೀವು ಮರೆಯಕ್ ಹೋಗ್ಬೋದು ಫ್ರೆಂಡ್ಸ್, ತುಂಬಾ ಸಲ ಮರ್ತೋಗ್ಬಿಡುತ್ತೆ. ಅಲ್ಲಿ ಫ್ಲಿಪ್ ಮಾಡೋ ಟೈಮಲ್ಲಿ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ 9 ಸಲ ಸಿಂಗಲ್ ಕ್ರೋಶೆ ಆದ್ಮೇಲೆ ಆ ಲಾಕ್ ಮೇಲೆನೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ. ಅದಾದ್ಮೇಲೆ ಇನ್ನೊಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಲಾಕ್ ಮಾಡಿ 3 ಚೈನ್ ಹಾಕೊಳ್ಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ಪಿಕಾಟ್ ಡಿಸೈನ್ ಇಲ್ಲದೆ ನಾವು ಮಾಡೋಂತ ಡಿಸೈನ್ಗೆ ನಾವು ಕುಚ್ಚು ಕಟ್ಕೊಂಡು ಹೋಗ್ತೀವಿ. ಈ ರೀತಿ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ ದಾರಾನ ಹಿಡ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡೋದು. ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಬಟ್ಟೆನ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಬೀಡ್ನ ಫ್ಲಿಪ್ ಮಾಡ್ಕೊಳ್ಬೇಕು. ನಮ್ಮ ಸೈಡ್ಗೆ ಫ್ಲಿಪ್ ಮಾಡಿ 9 ಸಿಂಗಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಈ ರೀತಿ 9 ಸಿಂಗಲ್ ಕ್ರೋಶೆನ ಫುಲ್ಲು ಒಂದು ಸೈಡ್ ಫುಲ್ ಫಿಲ್ ಮಾಡಿ, ನೀವು ಬೇಕಿದ್ರೆ ಬೀಡ್ನ ಬೇಕಿದ್ರೆ ಎಲ್ಲಾ ಕಂಬಗಳಿಗೂ ಹಾಕೊಂಡು ಹೋಗ್ಬೋದು, ಅಂದ್ರೆ ಎಲ್ಲಾ ಆರ್ಚ್ಗಳಿಗೂ ಹಾಕೊಂಡು ಹೋಗ್ಬೋದು. ಇಲ್ಲ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಈ ರೀತಿ 9 ಸಲ ಸಿಂಗಲ್ ಕ್ರೋಶನ ಹಾಕೊಂಡು ಅಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ 3 ಚೈನ್ ಹಾಕೊಂಡು ನೆಕ್ಸ್ಟ್ ಲಾಕ್ ಇದೆಯಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡು ಮತ್ತೆ 3 ಚೈನ್ ಹಾಕೊಳ್ಬೇಕು. ಅಂದ್ರೆ ಪಿಕಾಟ್ ಡಿಸೈನ್ ನ ಮಾಡ್ಕೊಳ್ಬೇಕಾಗತ್ತೆ. 3 ಚೈನ್ ಹಾಕಿ 2 ಕಂಬಗಳ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಬಟ್ಟೆನ ತಿರ್ಗಿಸ್ಕೊಳ್ಳೋದು ಬೀಡ್ನ ಫ್ಲಿಪ್ ಮಾಡೋದು ಮರೆಯೋದಕ್ಕೆ ಹೋಗ್ಬೇಡಿ. ಫ್ಲಿಪ್ ಮಾಡ್ಕೊಂಡು ಪಿಕಾಟ್ ನ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಈಗ ಸೂಜಿ ಮೇಲೆ ದಾರಾನ ಸುತ್ಕೊಂಡು ರಿಂಗ್ ಬೀಡ್ ಗ್ಯಾಪ್ ಅಲ್ಲಿ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಕಂಬನ ಮಾಡ್ಕೊಳ್ಳೋದು. ಮತ್ತೆ 3 ಚೈನ್ ಮಾಡ್ಕೊಳ್ಳೋದು. 2 ಕಂಬಗಳ ಮಧ್ಯೆ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಮಾಡೋದು. ಈ ರೀತಿ 10 ಪಿಕಾಟ್ ಆದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಂಡು ಆ ಲಾಕ್ ಮೇಲೆನೆ ಇನ್ನೊಂದ್ಸಲ ಹೋಗಿ ಸೂಜಿನ ಹಾಕಿ ದಾರ ಅಂತಂದು ಎರಡಕ್ಕೊಂದು ಅಂದ್ರೆ ಕಂಬನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿ ಪೂರ್ತಿ ಸ್ಯಾರಿನ ಕಂಟಿನ್ಯೂ ಮಾಡ್ಬೇಕು. ನಿಮ್ಗೆ ಡಿಸೈನ್ ಅಂದ್ರೆ ತುಂಬಾ ಸ್ಟಿಫ್ ಆಗಿ ಬರುತ್ತೆ, ನೋಡ್ತಾ ಇರ್ಬೋದು. ಎಲ್ಲಿ ಕೂಡ ಫ್ಲಿಪ್ ಆಗಲ್ಲ. ಕುಚ್ಚು ಕಟ್ಟದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ ಇದು. ಈ ರೀತಿ ದಾರನ ಹಿಂದೆ ಗಮ್ ಪೇಸ್ಟ್ ಮಾಡಿದ್ರೆ ಆಯ್ತು. ಈಗ ಇದಕ್ಕೆ 130 ರಿಂದ 150 ಎಳೆ ದಾರನ ಕುಚ್ಚು ಕಟ್ಕೊಳ್ಬೋದು. ನಾನಿಲ್ಲಿ 150 ಎಳೆ ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಕುಚ್ಚು ಕಟ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಮಾಡಿದ್ರೆ ಆಯ್ತು. ಅದೇ ಫ್ಲಿಪ್ ಮಾಡೋದನ್ನೊಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಇನ್ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.